ಆಂಟಿ ಏನಾಯ್ತು? ಆಂಟಿ ಏನಿ ಅದು ನೀವೇನ್ರ ಇಲ್ಲಿ? ಏಯ್ ಲೇ ಮಚ್ಚಿ, ನೀನೇನ್ ಮಗ ಇಲ್ಲಿ? ಏನೋ ಕಿರಿಕೋ? ಲೋ ಮಗ, ಸಾಲ ಇಸ್ಕೊಂಡು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 2 ವರ್ಷದಿಂದ ಆಟ ಆಡಿಸ್ತಾ ಇದಾರೆ. ನನ್ನ ಅಮ್ಮ ನೋಡಿದ್ರೆ ಗಂಡನ ಕೈಲಿ ಕೊಟ್ ಕಳಿಸ್ತೀನಿ ಅಂತ ಹೇಳಿದ್ಲು. ಇವತ್ ನೋಡಿದ್ರೆ ಅಡ್ರೆಸ್ಸೇ ಇಲ್ಲ. ಈಗ ನೋಡಿದ್ರೆ ಎಲ್ರು ಸೇರ್ಕೊಂಡು ನಾಟಕ ಆಡ್ತಾವ್ರೆ. ನೀವಾರು ನನ್ನ ಬಗ್ಗೆ ಸ್ವಲ್ಪ ಹೇಳಿ ಇವ್ರಿಗೆ. ತಲೆ ಕೆಡ್ಸ್ಕೊಂಡ್ರೆ ನಾನು ಯಾರು ಅಂತ ಗೊತ್ತಲ್ಲ ನಿಮ್ಗೆ. ಮಗ, ಅದ್ ನಿಂಗ್ ಕೊಡ್ಬೇಕಾಗಿರೋ ದುಡ್ಡ. ನಿನ್ನೆ ಯಾವ್ದೋ ಅರ್ಜೆಂಟ್ ಕಮಿಟ್ಮೆಂಟ್ ಇತ್ತು, ನಾನೇ ಅವ್ರ ಹತ್ರ ಬಲವಂತವಾಗಿ ಕೇಳಿ ಇಸ್ಕೊಂಡೋದೆ. ನಿನ್ ದುಡ್ಡು ನಾನ್ ತಂದು ಕೊಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಮಗ, ನನ್ ವಿಷಯನು ಸ್ವಲ್ಪ ಹೇಳೋ. ಏನೋ? ಅದೇ ಅರ್ಧ ದುಡ್ಡು ನಾನ್ ತಗೊಂಡೆ ಅಂತ. ನೀನು ತಗೊಂಡ? ಹಂಗ? ಹಾ ಮಗ, ನಿನ್ ಅರ್ಧ ದುಡ್ಗೆ ನಾನ್ ಗ್ಯಾರಂಟಿ. ಇನ್ನ ಅರ್ಧಕ್ಕೆ ನಾನ್ ಗ್ಯಾರಂಟಿ. ಹಂಗಂದ್ರೆ ನೀನೊಂದೂವರೆ, ನೀನೊಂದೂವರೆ ಸಾವಿರ ಲಕ್ಷ, ಟೋಟಲ್ ಆಗಿ 3 ಲಕ್ಷ ಆಫೀಸಿಗೆ ಕಳಿಸ್ಬಿಡಿ. ಆಂಟಿ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ಎಲ್ಲಾ ವಿಷಯನ ನಾವು ನೋಡ್ಕೊಳ್ತೀವಿ. ಮುಚ್ಚ ಬಾಯ್. ಇಂತ ಮನೆ ಹಲ್ ಕೆಲಸ ಮಾಡಿದಕ್ಕೆ ನಮ್ ಮನೆ ಮುಂದೆ ಬಂದು ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟು ಹೋದ ಅವನು. ಅಲ್ಲ ಆಂಟಿ, ಅದು ಅಂಕಲ್. ಏಯ್ ಮುಚ್ಚರ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡು ಅಂದ್ರು ಬಿಡ್ಲಿಲ್ಲ ಕಣೆ ಇವರು. ಬಲವಂತ ಮಾಡ್ಕೊಂಡ್ಬಿಟ್ರು. ಈ ವಿಷಯನ ನಿನ್ನ ಹತ್ರ ಹೇಳಲೇಬಾರದು ಅಂತ ಪ್ರಮಾಣ ಬೇರೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಏನು ಬಾಯ್ ಬಿಡ್ಲಿಲ್ಲ. ನೀವ್ ಒಳ್ಳೆ ಹುಡುಗರು ಅಂತ ನಂಬಿದಕ್ಕೆ ಒಳ್ಳೆ ಕೆಲ್ಸನೇ ಮಾಡಿದೀರಾ. ನಿಮ್ ಮುಖ ಕೂಡ ನೋಡಕ್ ಇಷ್ಟ ಇಲ್ಲ. ಇನ್ ಮುಂದೆ ನಮ್ ಮನೆ ಹತ್ರಕ್ಕೂ ಬರ್ಬೇಡಿ ನೀವು. ನೀವೇನ್ರಿ ಮಾಡ್ತಾ ಇದೀರಾ? ಬನ್ರಿ ಒಳಗೆ. ನಾಳೆ 3 ಲಕ್ಷ ಮರಿಬೇಡ್ರ. ನಾನು ದುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? 3 ಲಕ್ಷ ಮರಿಬೇಡಿ. ಅಯ್ಯೋ ನಂದು, ನನ್ ಮಾತು ಕೇಳು. ನಂದು 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 ಪ್ಲೀಸ್, ನಂದು 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 ನನ್ ಮಾತು ಕೇಳು. ನಂದು ಹಲೋ ಹಲೋ ನಂದಿನಿ, ನಾನು ಸುರೇಶ್. ನನ್ನ ಫೋನಿಂದ ಮಾಡಿದ್ರೆ ಯಾಕೆ ಎತ್ತಾ ಇಲ್ಲ? ರಾಂಗ್ ನಂಬರ್. ಯಾರ್ದೇ ಫೋನು? ಏ ಅಲ್ಲೋಡೆ ನಿನ್ ಫ್ರೆಂಡು. ನಂದು, ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ಬಾರೆ. ಯಾಕೆ ಹಾಗೆ ಹೇಳ್ದೆ? ಬಾರೆ. ಅವತ್ತೇ ಹೇಳ್ಬಿಡ್ಬೇಕು ಅನ್ಕೊಂಡೆ ಹೇಳಿ ಅಂದ್ರೆ, ಆದ್ರೆ ನೀವೇ ಹೇಳಿದ್ರಲ್ಲ, ನಿಧಾನವಾಗಿ ಯೋಚನೆ ಮಾಡಿ, ಯಾವ ಅರ್ಜೆಂಟು ಇಲ್ಲ ಅಂತ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡೋಕೆ ಯಾವ ಅಭ್ಯಂತರನೂ ಇಲ್ಲ.
ಹೃದಯ ನಿಜ ಹೇಳೆ ಕೇಳುತ್ತಿದೆ ಈ ಹೃದಯ. ಓಹೋ ಇದಕ್ಕ ಕರ್ದಿದ್ದು ಬಿಟ್ಟಿ ಡ್ರಿಂಕ್ಸ್ ಕೊಟ್ಟು ಕಾಂಪ್ರಮೈಸ್ ಮಾಡೋಣ ಅಂತ ಆ ಯಾವುದೇ ಕಾರಣಕ್ಕೂ ಕಾಂಪರ್ ಇಲ್ಲಮ್ಮ. ಇಲ್ಲಿ ಯಾರು ಕಾಂಪ್ರಮೈಸ್ಗೆ ಬಂದಿಲ್ಲ. ಹಾ. ನಿನಗೊಂದು ಸರ್ಪ್ರೈಸ್ ಇದೆ, ಬಾ ಕುತ್ಕೋ. ಏನ್ ವಿಷಯ ಹೇಳು. ಏನಿದು? ಲಗ್ನ ಪತ್ರಿಕೆ. ಯಾರ್ದು? ನಂದಿನಿದು. ಅವಳು ಮದುವೆ ಫಿಕ್ಸ್ ಆಗಿದೆ. ಅವರಪ್ಪ ಮ್ಯಾಟ್ರ್ ಕೊಟ್ಟೋಗೋನೆ ಕಾರ್ಡ್ ಪ್ರಿಂಟ್ ಮಾಡಕ್ಕೆ. ಈ ಮದ್ವೆ ಹೆಂಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಇಷ್ಟೊತ್ತು ಇವನ್ ಎಗರಾಡ್ತಾ ಇದ್ದ, ಈಗ ನೀವಿಬ್ರು ಹಿಂಗೆ ಎಗರಾಡ್ತಾ ಇರ್ರಿ. ಮೂರನೇ ಅವ್ನು ಬಂದು ಅವಳನ್ನ ಎಗರ್ಸ್ಕೊಂಡು ಹೋಗ್ತಾನೆ. ಅವಳು ಮದುವೆ ಮಕ್ಕಳು ಅಂತ ನೆಮ್ಮದಿಯಾಗಿರ್ತಾಳೆ. ನೋಡ್ರೋ, ಈಗಲೂ ಕಾಲ ಮಿಂಚಿಲ್ಲ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಸಿಗ್ಬೇಕು ಅಂತ ಈಗಲೇ ಡಿಸೈಡ್ ಮಾಡಿ. ಇಲ್ಲ ಅಂದ್ರೆ ಅವಳು ಮರ್ತ್ಬಿಡಿ. ಮರ್ತ್ಬಿಟ್ಟು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಬಿದ್ಕೊಳ್ಳಿ. ನಂದಿನಿ ನಮ್ಮಿಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗ್ಬೇಕು. ನಂದಿನಿ ವಿಷಯದಲ್ಲಿ ನಮಗೆ ಪೈಪೋಟಿ ಕೊಡ್ತಾ ಇರೋನ್ನ ಒಂದ್ ಕೈ ನೋಡ್ಕೊಳ್ಳೇಬೇಕು. ಕರೆಕ್ಟ್. ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ನೀನೇ ಹೋಗಿ ಹೊಡೆದ್ ಬಾ. ಬೇಡ, ನನ್ ಪರವಾಗಿ ನೀನೇ ಹೋಗೋಡಿ. ನೀನೇ ಹೋಗಿ ಹೊಡೆದ್ ಬಾರೋ. ನೀನೇ ಹೋಗೋ. ಏಯ್, ನೀನೇ ಹೊಡಿಯೋ. ಇಬ್ರು ಸೇರವ್ನ ಹೊಡಿಯೋಣ. ಅದಕ್ಕೆ ಮೀಟ್ರ್ ಬೇಕು. ಫಸ್ಟ್ ಇದು ನೋಡಿಯೋಣ. ಹಾಕು. ಯಾರಪ್ಪ ನೀವು? ಇಲ್ಲಿ ಯಾರು ನೀವು? ಯಾರೋ ಅವನ? ಮಿಚ್ಚಲ್ ನೋಡ್ಬೇಕು. ಹಾ ತಡಪ್ಪ, ಫಸ್ಟ್ ಚೆಕ್ ಮಾಡ್ಬೇಕು. ಏನ್ ಚೆಕ್ ಮಾಡ್ತೀಯ? ಬದ್ನೆಕಾಯಿ ನೀನು. ಇಲ್ಲಿ ಅಲ್ಲಿ ಡೋಂಟ್ ಟಚ್. ಇಟ್ಕೋ, ಹುಷಾರು. ಸಿಂಕಲ ಮಾಡಕ್ ಹೋಗಲ್ಲ ತಾನೆ. 2 ನಿಮಿಷದಲ್ಲಿ ಬರ್ತೀವಿ.